ಯಾಕೆ ಸುಮಂಗಲ, ಇಂದೇಕೋ ತುಂಬಾ ಬೇಸರಗೊಂಡಿರುವಾಗಿದೆಯಲ್ಲ, ಯಾಕೆ ಬೇಸರವಾಗಿದೆಯಾ? ಬೇಸರನಾ? ಇಲ್ಲ ರೀ, ಯಾವ ಬೇಸರನೂ ಇಲ್ಲ. ಯಾವಾಗಲೂ ಕುಲಕುಲನೆ ನಗುತ್ತಿರುವ ಈ ನಿನ್ನ ಮುಖ ಇಂದೇಕೋ ಕಂದಿ ಕಪ್ಪಾಗಿರೋದು, ಯಾಕೆ ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ರೀ, ಇಂದ್ಯಾಕೋ ನನ್ನ ತವರಿನ ನೆನಪಾಯ್ತು ಅಷ್ಟೇ. ತವರಿನ ನೆನಪಾಯ್ತು ಎಂದು ಕಣ್ಣೀರು ಸುರಿಸುತ್ತಾ ನಿಂತರೆ ತವರಿನ ನೆನಪು ಮರಿ ಆಗುವುದೇ? ಉಚ್ಚಿ ಬಿಡ ಅದನ್ನೆಲ್ಲವನ್ನು. ರೀ, ನನ್ನನ್ನು ಸುಮಂತ ನನ್ನನ್ನು ಒಂದು ಕ್ಷಣ ಕೂಡ ಬಿಟ್ಟು ಇರ್ತಾ ಇರಲಿಲ್ಲ. ಆದರೆ ಈಗ ಮನೆಯಲ್ಲಿ ಒಬ್ಬನೇ ಹೇಗಿದ್ದನೋ ಏನೋ ಅಂತಾರೆ. ಸುಮಂಗಲ, ಸುಮಂತ ಆರಾಮದಿಂದ ಇರುತ್ತಾನೆ, ನೀನೇನು ಚಿಂತಿಸಬೇಡ. ನಿನ್ನನ್ನು ನೋಡುವ ಆಶೆ ಆದರೆ ತಾನೇ ಬಂದು ಹೋಗುತ್ತಾನೆ. ಅಣ್ಣ ಅತ್ತಿಗೆ ಬಾ ಸಹೋದರ. ಅದೇನೋ ಅಣ್ಣ ಅತ್ತಿಗೆ ಇಬ್ಬರು ಮೇರು ಪರ್ವತದ ಬಂಡೆನ ನಿಮ್ಮ ತಲೆ ಮೇಲೆ ಬಿತ್ತಂತೆ ಮಾತನಾಡ್ತಾ ಇದ್ದೀರಲ್ಲ, ಏನದು? ಅಂತ ವಿಷಯವೇನು ಇಲ್ಲವಪ್ಪ, ಸುಮ್ಮನೆ ಮಾತನಾಡ್ತಾ ನಿಂತಿದ್ದೇವೆ ಅಷ್ಟೇ. ಅಣ್ಣ ಅತ್ತಿಗೆ ಇಬ್ಬರ ನಡುವೆ ಶಿವ ಪೂಜೆಯಲ್ಲಿ ಕರಡಿ ಬಂದಂತೆ ಬಂದ ನನ್ನನ್ನು ಕ್ಷಮಿಸಣ್ಣ. ಏ, ಕ್ಷಮಿಸು ಅಂತ ತಪ್ಪು ನೀನೇನು ಮಾಡಿದ್ಯಾ? ಹೋಗ್ಲಿ ಬಿಡು. ಏನು ಕುಸ್ತಿಗೆ ಹೊರಟಂತೆ ಕಾಣ್ತಾ ಇದೆ, ಕುಸ್ತಿಗೆ ಹೋಗ್ತಾ ಇದೆಯಾ? ಹೌದು ಅತ್ತಿಗೆ, ಇಂದು ಹುಬ್ಬಳ್ಳಿಯ 3000 ಮಠದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಇದೆ, ಹೋಗಿ ಬರಬೇ. ಇಂದು ನಡೆಯಲಿರುವ ಕುಸ್ತಿಯಲ್ಲಿ ನಿನ್ನ ಎದುರಾಳಿ ಯಾರಪ್ಪ? ನಿನ್ನ ಎದುರಾಳಿ ಯಾರು? ಬೇರೆ ಯಾರು ಅಲ್ಲಣ್ಣ, ನಮ್ಮ ಹುಟ್ಟು ಕುಲವೈರಿಯಾಗಿರುವ ಆ ರಾಜವರ್ಮನ ಬಲ್ಗೈ ಬಂಟನಾದ ಕರಿಯನ. ಗಾಬರಿಯಾಗಬೇಡಣ್ಣ, ಗಾಬರಿಯಾಗಬೇಡ. ಆ ರಾಜವರ್ಮನ ಬಲ್ಗೈ ಬಂಟನಾದ ಬಂಟರಂತೂ 4 ಜನರು ಬಂದರು, ಅದಕ್ಕೆಂದಿಗೂ ಜಗ್ಗಲಾರದು. ಹಿಂಡು ಕುರಿಯಾಲು ಕುಡಿದು ಗಂಡುಗಲಿ ಅನಿಸಿಕೊಂಡಿರುವ ಈ ನಿನ್ನ ತಮ್ಮ ಶಿವರಾಮನ ಗಂಡು ಹೆದೆ. ಶಿವರಾಮ ಅವರು ಮನುಷ್ಯರನ್ನೇ ಹರಿದು ತಿನ್ನುವ ಮಹಾ ಮೋಸಗಾರರಪ್ಪ, ಮಹಾ ಮೋಸಗಾರರು. ಅಣ್ಣ, ಈ ಶಿವರಾಮನಿಗೆ ಮೋಸ ಮಾಡಲು ಮುಂದೆ ಬಂದವರ ಒಬ್ಬೊಬ್ಬರ ಮಣಕಾಲನ್ನು ಕಡಿದು ಮುರಿದು ಮುತ್ತೆ ಮಾಡಿ ಜಯ ಸಾಧಿಸಿ ಬರುವೆ. ನನ್ನ ಜಯ ಸಾಧಿಸಿ ಬರುವೆ. ಶಿವರಾಮ ಎಷ್ಟೇ ಆದರೂ ಕರಿಯ ಮತ ಏರಿದ ಮದ್ದಾನಿ ಇದ್ದಂತೆ, ಆದರೆ ಇನ್ನು ರಟ್ಟೆನೆ ಬಲಿಯದೆ ನೀನು ಅವನ ಜೊತೆ ಕುಸ್ತಿ ಹಾಡುವುದು ಸರಿಯಲ್ಲ ಸಹೋದರ, ಸರಿಯಲ್ಲ. ಅಣ್ಣ, ಮದವೇರಿದ ಮದ್ದಾನಿಯಂತೆ ಇರುವ ಆ ಕರಿಯನನ್ನು ಹೆಡಮರಿಗೆ ಕಟ್ಟಿ ತಿರ ಬಡಿದು ಬಟ್ಟಂಗಿ ಸಾರಿ ನಿಲ್ಲುವೆ ಈ ಸಮಾಜದಲ್ಲಿ. ಶಿವರಾಮ, ದುಷ್ಟರನ್ನು ಕಂಡು ದೂರ ಇರುವಂತ ಹೇಳಿದ್ದಾರೆ ಬಲ್ಲವರು. ಆ ಕರಿಯೊಂಬ ಕೆಟ್ಟ ಕಾಳಿಂಗ ಸರ್ಪವಿದ್ದಂತೆ. ಅತ್ಯಮ್ಮ, ಆ ಕರಿಯ ಕಾಳಿಂಗ ಸರ್ಪವಾದರೆ ಆ ಕಾಳಿಂಗ ಸರ್ಪವನ್ನೇ ಆಟ ಆಡಿಸುವ ಪುಂಗಿ ನಾನಾಗಿ ಆ ಕರಿಯನ ಕರಳುಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ನಿನ್ನ ಕೊರಳಿಗೆ ಹಾರವಾಗಿ ಹಾಕುತ್ತೇನೆ. ನೋಡಪ್ಪ ಶಿವರಾಮ, ಬಿಟ್ಟಿಯನ್ನ ತಿಂದು ಬಕಾಸೂರಿನಂತೆ ಬೆಳೆದು ನಿಂತಿದ್ದಾನೆ ಕರಿಯ. ಅಂದಮೇಲೆ ಅಂತವನ ಜೊತೆ ಕಣಕ್ಕಿಳಿಯುವುದು ಸರಿಯಲ್ಲಪ್ಪ. ಅತ್ಯಮ್ಮ, ಪೌರುಷ ಇರುವುದು ತಪ್ಪಿಗಾಗುವ ಶಿಕ್ಷೆಕ್ಕಲ್ಲ. ನಮ್ಮಂತ ಬಡವರ ಮೇಲೆ ದಿನನಿತ್ಯ ತನ್ನ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವ ಆ ರಾಜವರ್ಮನ ಸೊಕ್ಕನ್ನು ಅಡಗಿಸುವುದಕ್ಕಾಗಿ. ನೋಡಪ್ಪ ಅತ್ಯಮ್ಮ, ಇಲ್ಲಿಯವರೆಗೆ ಈ ಶಿವರಾಮನನ್ನು ಯಾರು ಎದುರು ಹಾಕಿಕೊಂಡಿರಲಿಲ್ಲ. ಆ ರಾಜವರ್ಮ ಎದುರು ಹಾಕಿಕೊಂಡು ಬಿಟ್ಟಿದ್ದಾನೆ. ಮಲಗಿದ ಘಟ ಸರ್ಪದ ಎಡೆಯನ್ನು ತುಳಿದು ಬಿಟ್ಟಿದ್ದಾನೆ. ಅದು ಎಡೆ ಎತ್ತಿ ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಯಾವ ಗಳಿಗೆಯಲ್ಲಿ ಹೊಡೆಯುತ್ತೋ ಗೊತ್ತಿಲ್ಲ. ಅತ್ಯಮ್ಮ, ಇನ್ನು ಮೇಲೆ ನೋಡು ಈ ನಿನ್ನ ಶಿವರಾಮನ ಪೌರುಷವನ್ನು. ಅತ್ತಿಗೆ, ಆ ಕರಿಯ ಹಂದಿಯಂತೆ ಹೇಸಿಗೆ ತಿಂದು ಧ್ಯೇಯ ಬೆಳೆಸಿಕೊಂಡಿದ್ದರೆ ಹಸಿದ ಹುಲಿಯಂತೆ ಹರಿದು ತಿನ್ನವೇ ಕರಿಯನನ್ನು. ಆದ್ರೆ ನಾಗರ ಹಾವಿನಂತೆ ಬುಸ್ತೆಂದು ತಪ್ಪಿಸ್ಕೊಂಡ್ರೆ? ಅತ್ಯಮ್ಮ, ನಾಗರ ಹಾವಿನಂತೆ ಬುಸ್ಸೆಂದು ತಪ್ಪಿಸಿಕೊಂಡರೆ ರಣಹತ್ತಾಗಿ ಹಾರಿ ಕೊಕ್ಕಿ ಕೊಕ್ಕಿ ತಿನ್ನವೇ ಅವನ ಕೊಪ್ಪಿದ ದೇಹವನ್ನು.
ನನಗೇಕೋ ತುಂಬ ಭಯವಾಗುತ್ತಿದೆಯಪ್ಪ. ನೀನು ಕುಸ್ತಿಗೆ ಹೋಗುವುದನ್ನು ಬಿಟ್ಟು ಬಿಡು ಸಹೋದರ, ಬಿಟ್ಟು ಬಿಡು. ಅಣ್ಣ, ಎಂತ ಹೇಳಿತನದ ಮಾತನ್ನು ಹಾಡಿದೆ ಅಣ್ಣ. ಈ ನಿನ್ನ ತಮ್ಮ ಶಿವರಾಮನಿಗೆ ಅಂತ ಜುಜುಬಿ ಪೈಲ್ವಾನರಿಗೆ ಹೆದರಿ ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿದರೆ ನಾಳೆ ಸಣ್ಣ ಸಣ್ಣ ಮಕ್ಕಳು ಸಹ ಸಟ್ಟು ಹೊಡೆದು ನಿಲ್ಲುತ್ತಾರೆ ಈ ನಿನ್ನ ತಮ್ಮ ಶಿವರಾಮನ ಮುಂದೆ. ಅಣ್ಣ, ಆವಾಗ ನಾನು ಕೈಲಾಗದ ಷಂಡನಂತೆ ತಲೆ ತಗ್ಗಿಸಬೇಕೆ? ಅಣ್ಣ, ಅದು ಎಂದಿಗೂ ಸಾಧ್ಯವೇ ಇಲ್ಲ. ಆ ಕರಿಯನನ್ನು ಒಂದೇ ಹೇಟಿಗೆ 3 ಸುತ್ತು ತಿರುಗುವ ಬೀಳುವಂತೆ ಬಗೆದು ಮಣ್ಣು ಮೊಕ್ಕಿಸಿ ಜಯಶಾಲಿಯಾಗಿ ಬರುವೆನಣ್ಣ. ಶಿರ, ನಿಮ್ಮಣ್ಣ ಹೇಳುವ ಮಾತನ್ನ ಸ್ವಲ್ಪ ಕೇಳು. ಕ್ಷಮಿಸು ಅತ್ತಿಗೆ, ಈ ಸಮಯದಲ್ಲಿ ಯಾರು ಮಾತು ಕೇಳುವ ಸಾನೆ ನನಗಿಲ್ಲ. ನನಗೆದುರಾಗಿರುವ ಆ ಕರಿಯನ ತೊಡೆ ಮುರಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅಪ್ಪಣೆ ಕೊಟ್ಟು ಬಿಡಣ್ಣ, ಹರ ಕ್ಷಣದಲ್ಲಿ ಕುಸ್ತಿ ಹೊಗೆದು ಗೆದ್ದು ಜಯಶಾಲಿಯಾಗಿ ಬರುವೆ. ಆಯ್ತಪ್ಪ, ಹೋಗಿ ಬಾ. ಆ ತಂದೆ ಮೌನೇಶ್ವರನ ಕೃಪಾ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಬರ್ತೇನೆ ಅತ್ತಿಗೆಮ್ಮ. ನನಗೆದುರಾಗಿರುವ ಆ ಗಡಿಯನ ಗರ್ವವನ್ನೇ ಮುರಿದು ಕಣಕಣೆ ಕಾಲು ಕೆದರಿ ಹುಡಿ ಎಬ್ಬಿಸಿದ ಗಂಡು ಮೆಟ್ಟಿನ ಕನ್ನಡ ನಾಡಿನ ಕಲಿಯುಗದ ಶೂರ, ಜನ ಮೆಚ್ಚಿದ ರಾಜ ಹುಲಿಯಾಗಿ ಬರುವೆ. ರೀ, ಬನ್ನಿ, ನೀವು ಊಟ ಮಾಡಿ ಹೊಲಕ್ಕೆ ನೀರು ಹಾಸುವ್ರಂತೆ. ಸುಮಂಗಲ, ನೀರು ಆಮೇಲೆ ಹಾಸಿದರಾಯ್ತು. ಹಾಗೂ ನೋಡಲಿ, ಆ ಹೂವಿನಲ್ಲಿರುವ ಮಕರಂದವನ್ನು ಆ ದುಂಬಿ ಹೇಗೆ ಹೀರುತ್ತಿರೋದು, ನಮ್ಮ ಬಾಳು ಸಹ ಹಾಗೆ ಇರಲಿ. ಸುಮಂಗಲ, ಈ ನಿನ್ನ ಕೆಂಪಾದ ತುಟಿಯಿಂದ ಒಂದು ಇಂಪಾದ ಗೀತೆಯನ್ನು ಹಾಡಿ ಈ ರಾಜನ ಮನ ತನಿಸಬಾರದೆ? ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗ್ಲಿ. ನಿನ್ನಂತ ಶ್ರೀಮತಿಯೇ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಸ್ವರ್ಗವೇ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. Bye.
ನನಗೆ ಮಲ್ಲಿಗೆ ಹೂವು ಮತ್ತು ಹಸಿರು ಬಳೆ ಬೇಕಾಗಿದೆ. ಪ್ಲೀಸ್ ನನಗೆ ಇಟ್ಕೋಬೇಕೆಂಬ ಆಸೆ ಆಗಿ ತಂದು ಕೊಡ್ತೀರೇನ್ರಿ? ಮಲ್ಲಿಗೆ ಹೂವು ಹಸಿರು ಬಳೆ ಅಷ್ಟೇ ಯಾಕೆ ಸುಮಂಗಲ, ಆಕಾಶದಲ್ಲಿರುವ ಚಂದ್ರನನ್ನು ತಂದು ಕೊಡುತ್ತೀರಾ ಎಂದು ಕೇಳಿದರೂ ಸಹ ತಂದು ಕೊಡುತ್ತೇನೆ. ರೀ, ಆಕಾಶದಲ್ಲಿರುವ ಚಂದ್ರ ನನಗೆ ಬೇಕಾಗಿಲ್ಲ. ನನಗೆ ಬರೀ ಮಲ್ಲಿಗೆ ಹೂ ಹಸಿರು ಬಳೆ ಅಷ್ಟೇ ಸಾಕು. ಹಾಗಾದರೆ ನಾನು ಪೇಟೆಗೆ ಹೋಗಿ ಬರುತ್ತೇನೆ ಚಿನ್ನ. ಆಯ್ತ್ರಿ, ಬೇಗ ಬಂದುಬಿಡ್ರಿ. ನಿಮ್ಮನ್ನು ಬಿಟ್ಟು ನನಗೊಂದು ಕ್ಷಣ ಕೂಡ ಇರೋದಾಗಲ್ಲ. ಯಾಕೆಂದರೆ ನೀವೇ ನನ್ನ ಉಸಿರು. ನೀವಿರೋದೇ ನನಗೆ ತುಂಬ ಬೇಸರ. ನನಗೂ ಅಷ್ಟೇ ಕಣೆ, ನಿನ್ನನ್ನು ಬಿಟ್ಟು ಅರಕ್ಷಣ ಇರಲಾರೆ. ಅರ್ಧ ಗಂಟೆ ಒಳಗೆ ಬಂದು ಬಿಡುತ್ತೇನೆ. ಆಯ್ತ್ರಿ, ಬಾಯ್. ಅಬ್ಬಾ, ಯಾವ ಜನ್ಮದ ಪುಣ್ಯವೋ ಏನೋ, ಇಂಥ ಬಂಗಾರದಂಥ ಪತಿದೇವರು ನನಗೆ ದೊರಕಿದ್ದಾರೆ. ಅವರು ಪೇಟೆಗೆ ಹೋಗಿ ಬರುವಷ್ಟರಲ್ಲಿ ಆ ಮಲ್ಲಿಗೆ ಹೂವನ್ನಾದರೂ ನಾನು ಅರಿದುಕೊಂಡ್ರಾಯ್ತು. ಓಹೋ, ಇದು ನನ್ನ ಕಡಿಭಾರಿ ಆದ ಆ ಧರ್ಮದೇವನ ಫಲ. ಹೊಲದಲ್ಲಿ ಧರ್ಮದೇವರೇನು ಅಥವಾ ಅವಳ ಧರ್ಮಪತ್ನಿ ಹಿರಳು ಕೂಗಿ ಕರೆದರಾಯ್ತು. ಹಾ, ಧರ್ಮದೇವ, ಧರ್ಮದೇವ. ಅವರು ಹೊಲದಲ್ಲಿಲ್ಲ, ಪೇಟೆಗೆ ಹೋಗಿದ್ದಾರೆ. ಹಾಗಾದರೆ ಶಿವರಾಮನು ಕೂಡ ಈ ಸಮಯದಲ್ಲಿ ಹೊಲದಲ್ಲಿ ಇಲ್ಲವೇ? ಅವನು ಹೊಲದಲ್ಲಿ ಅಷ್ಟೇ ಅಲ್ಲ, ಈ ಊರಲ್ಲೇ ಇಲ್ಲ. ಯಾವ ಊರಿಗೆ ಹೋಗಿರೋನು ಆ ಶಿವರಾಮ? ಅವನು ಕುಸ್ತಿಗೆ ಅಂತ ಹುಬ್ಬಳ್ಳಿಗೆ ಹೋಗಿದ್ದಾನೆ. ಓಹೋ, ಧರ್ಮದೇವ ಶಿವರಾಮ ಹೊಲದಲ್ಲಿ ಇಲ್ಲ ಅಂದ ಮೇಲೆ ರಸಪೂರಿ ಮಾವಿನ ಹಣ್ಣಿನಂತಿರುವ ಈ ಸುಮಂಗಲನ್ನು ಹೊರಿಸಿಕೊಳ್ಳುವುದು ಇದು ಒಳ್ಳೆಯ ಸಮಯ. ಹಾ, ಧರ್ಮದೇವನ ಹೆಂಡತಿ ನೀವೇನಾ? ಹೌದು, ನಾನೇ. ನೀವ್ಯಾರು? ನಿಮ್ಮ ಹೆಸರೇನು? ನಾನು ಯಾರು? ನಿಮ್ಮ ತೋಟದಲ್ಲಿರುವ ಪ್ರತಿ ಒಂದು ಗಿಡ ಗಂಟೆಗಳನ್ನು ಕೇಳಿದರೆ ಕೂಗಿ ಕೂಗಿ ಹೇಳುತ್ತೆ ಈ ರಾಜರತ್ನ ರಾಜವರ್ಮನ ಹೆಸರನ್ನು. ಬಟ್ ನಿಮ್ಮ ಹೆಸರು? ಸುಮಂಗಲ ಅಂತ ನನ್ನ ಹೆಸರು. ಸುಮಂಗಲ, ವೆರಿ ಸ್ವೀಟ್ ನೇಮ್. ದೇವಲೋಕದ ರಂಬೆ ಊರಸಿ ಮೇನಕರು ಕೂಡ ಸರಿಸಾಟಿ ಇಲ್ಲ ಈ ನಿನ್ನ ರೂಪದ ಮುಂದೆ. ಅಂದರೆ ನಿನ್ನ ಸೌಂದರ್ಯಕ್ಕೆ ತಕ್ಕ ಹೆಸರು ಸುಮಂಗಲ. ಸೂಪರ್ ನೇಮ್. ಇರ್ಲಿ, ಹೆಚ್ಚಿಗೆ ಮರು ಮಾತಾಡದೆ ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗೋದು ಅಷ್ಟೊಂದು ಸುಲಭದ ಮಾತಲ್ಲ ಸುಮಂಗಲ. ನಾನು ಬಂದಿರುವ ಕಾರಣ ಗೊತ್ತೇ? ನೋಡಿ, ನಾನು ನಿಮಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರ ನಡೆಯಿರಿ. ಪೇಟೆಗೆ ಹೋದ ನನ್ನ ಗಂಡ ಬರೋ ಸಮಯವಾಯಿತು. ಕುಸ್ತಿಗೆಂದು ಹೋದ ನನ್ನ ಮೈದುನ ಶಿವರಾಮ ಬಂದ್ರೆ ಈ ನಿಮ್ಮ ಪರಿಣಾಮ ನೆಟ್ಟಾಗಿರೋದಿಲ್ಲ. ಎಚ್ಚರ. ಪರಿಣಾಮ ವಿಚಿತ್ರವಾಗಿ ನುಡಿಯಬೇಡ ಸುಮಂಗಲ. ಭಯದ ಭೀತಿಯನ್ನು ಹರಿದೋಗಿ ಬೇಗ ಒಂದೇ ಒಂದು ಸಾರಿ ಈ ರಾಜವರ್ಮನ ಹಪ್ಪಿ ಮುತ್ತಾಡುವ. ಲೇ, ಇರದಿದ್ದರೆ ಬಲಾತ್ಕಾರದಿಂದ ಸವವೇ ಇನ್ನ ಶೀಲವನ್ನು. ನಿನ್ನ ಬಾಯಿಗೆ ಮನ್ ಹಾಕ. ಏನಂತ ಬಗಳ್ತೀಯೋ ನೋಯ್? ನೀನೇನಾದ್ರೂ ಬಲಾತ್ಕಾರವಾಗಿ ನನ್ನ ಶೀಲ ಸವಿಯಲು ಬಂದಿದ್ದೆ ಆದ್ರೆ ಮೆಟ್ಟಿಲೆ ವೀರಗರತಿಯರು ಸಮಾಜ ಕೇಳಲೇ ನಿನ್ನ ವೀರಗರತಿಯರ ಸಮಾಜದ ಕಥೆಯನ್ನ. ಸಂತೆಗೆ ಹೋಗುತ್ತೇನೆಂದು ಗಂಡನಿಗೆ ಸುಳ್ಳು ಹೇಳಿ ತವರಿನಿಂದ ಮಿಂಡನನ್ನು ಕರೆಸಿಕೊಂಡು ಲಾಡ್ಜ್ನಲ್ಲಿ ಮಲಗಿ ಸಂಜೆ ಆಗುತ್ತಂತೆ ಸಂತೆ ಮಾಡಿಕೊಂಡು ಬರುವ ಹೆಣ್ಣುಗಳಷ್ಟೆಲ್ಲ ಈ ನಿನ್ನ ವೀರಗರತಿಯರ ಸಮಾಜದಲ್ಲಿ
ಮೆಂಡನೆ ನೆನಪಾದರೆ ಸಾಕು, ತಲೆಗೆ ಬಟ್ಟೆಯನ್ನು ಕಟ್ಟಿ ದಾವಾಗನಿಗೆ ಹೋಗುತ್ತೇನೆಂದು ಹೋಗಿ ಮೆಂಡನನ್ನು ತಪ್ಪಿ ಮುದ್ದಾಡಿ ಬರೋ ಸತಿ ಸೋಳೆಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಹತ್ತಿಗೆ ಹತ್ತಮ್ಮನೆಂದು ಪರಿಪರಿವಾಗಿ ಬೇಡಿಕೊಂಡರು ತನ್ನ ಮೈದುನಿಂದ ತನ್ನ ಕಾಮದ ತಿಂಡಿ ತೀರಿಸಿಕೊಳ್ಳುವ ದೊಡ್ಡ ಮನೆ ಹೆಣ್ಣು ಮಕ್ಕಳಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ. ಲೇ, ಅದು ಎಲ್ಲವನ್ನು ಹರಿಯದ ವಿವೇಕಿ ನೀನಾಗದೆ ಬಾ ಸುಮಂಗಲ, ಬಾ ಬಂದು ಬಿಗಿದಪ್ಪು ಈ ರಾಜರಸಿಕ ರಾಜವರ್ಮನನ್ನು. ದೂರ ಸರಿದು ಮಾತಾಡೋ ದುರಾತ್ಮ, ಈ ರೀತಿ ನುಡಿಗಳಾಡೋದು ಕೇಳಿದ ನನ್ನ ಮೈದನ ಕಿವಿಗೇನಾದ್ರೂ ಬಿದ್ದಿದ್ದು ನಿಜವಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹೋಗ್ತಾನೆ. ಎಚ್ಚರ ಎಚ್ಚರ! ಲೇ, ಸುತ್ತೇಳಿಗೆ ಹತ್ತಳ್ಳಿಗೆ ಶ್ರೀಮಂತ ಸಿಂಹವೆನಿಸಿಕೊಂಡಿರುವ ಈ ರಾಜವರ್ಮನಿಗೆ ತುಂಡು ತುಂಡಾಗಿ ಕತ್ತರಿಸುವಷ್ಟು ಗಂಡೆದೆ ಇದೆಯಾ ಆ ನಿನ್ನ ಮೈದನ ಶಿವರಾಮನಿಗೆ? ಲೇ, ಅವನೊಬ್ಬ ನರ ಸತ್ತ ಹೇಡಿ ಗಂಡಸು, ನಿಮ್ಮಂತವರಿಗೆ ಬಲಾತ್ಕಾರವೇ ಸರಿ. ಬಾಸುಮಂಗಲ, ಮನುಷ್ಯ ರೂಪದ ರಾಕ್ಷಸನೇ, ನನ್ನಂತೆ ನಿನಗೆ ಯಾರು ಅಕ್ಕ ತಂಗಿರಿ ಇಲ್ವೇನೋ? ಕಟುಕ ಸುಮಂಗಲ, ಮಾತಿಗೆ ಮಾತು ಬೆಳೆಸಿ ಈ ರಾಜವರ್ಮನನ್ನು ಟೈಮ್ ವೇಸ್ಟ್ ಮಾಡಬೇಡ. ಮತ್ತೆ ಮತ್ತೆ ನನಗೆ ಹೆದರು ವಾದಿಸಿದರೆ ನಿನ್ನನ್ನು ಹೇಮಲೋಕಕ್ಕೆ ಕಳಿಸು ಬಿಡುತ್ತೇನೆ. ಓ ಮೈದನ ಶಿವರಾಮ, ಬಾರು, ಈಗ ಬಂದ್ಯಾ? ಲೇ ಬಣ್ಣದ ಹೆಣ್ಣೆ, ನನ್ನನ್ನು ಹೆದರಿಸುವೆಯಾ? ಬಾ ಚಿನ್ನ, ಬಾ ನನ್ನನ್ನು ರಂಜಿಸು, ಬಾ ಬಾರಲೇ ಬಂಡ ರಂಡೆ. ಏ ರಾಜವರ್ಮ, ಹತ್ತಿರ ಬರಬೇಡ. ಬಂದಿದ್ಯಾ ಆದ್ರೆ ನನ್ನ ಕೈಯಲ್ಲೇ ನೀ ಸತ್ತು ಹೋಗ್ತೀಯ. ಲೇ ಸುಮಂಗಲ, ಕುಡಿಗೋಲು ತೋರಿಸುವ ನಿನ್ನಂತ ಹೆಣ್ಣುಗಳು ಸತ್ತು ಸುಡುಗಾಡ ಸೇರಿದ್ದಾರೆ ಈ ರಾಜವರ್ಮನ ಕೈಯಲ್ಲಿ. ಬಾ ಚಿನ್ನ, ನನ್ನನ್ನು ರಂಜಿಸು, ಬಾ ಬಾರಲೇ, ಬಾ. ಏನಂದಿಲ್ಲ ರಾಜವರ್ಮ? ಲೇ ವಲಸು ಹೋದರದ ಹೆಣ್ಣೆ, ನನ್ನ ರೊಟ್ಟಿಗೆ ಕುಡುಗೋಲು ಹಾಕಿದೆಯಾ ಪೆತ್ತ ಮುಂಡೆ? ಮುಗೀತು ನಿನ್ನ ಜೀವನದ ಕತೆ. ನಿಜ, ಕೊನೆಗೂ ನಿನ್ನ ಸೇಡನ್ನು ತೀರಿಸ್ಕೊಂಡು ಬಿಟ್ಟಿಯಲ್ಲೋ. ನಿನ್ನಂತ ಪಾಪಿ ಜೊತೆ ಶೀಲ ಕಳೆದುಕೊಳ್ಳಕ್ಕಿಂತ ಸಾಯುವುದಲ್ಲ ಇತ್ತು. ಇದು ಧರ್ಮವಂತರ ಕಾಲ ಅಲ್ಲ ಕಣೋ, ಇದು ನಿನ್ನ ಕರ್ಮವಂತರ ಕಾಲ. ಲೇ ರಾಜವರ್ಮ, ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋ. ಈ ದೇವರು ಕೊಟ್ಟ ತಂಗಿನ ನೀನೇ ಕೊಲೆ ಮಾಡಿದ್ದು ಅಂತ ನನ್ನ ಮೈದುನ ಶಿವರಾಮನಿಗೆ ಏನಾದರೂ ಗೊತ್ತಾಗಿದ್ದೆ ಆದ್ರೆ ನೀನು ಹೊರಗೆ ಕುರಿ ಅಂತ ಓಡಾಡಿಸಿ ತುಂಡು ತುಂಡು ಕಡಿಯಲು ಮೈದುನ ಬಂದೇ ಬರ್ತಾನ ಕಣೋ. ಜನ ಮೆಚ್ಚಿದ ರಾಜ ಹುಲಿಯಾಗಿ, ಸಮರಕ್ಕೆ ಸಿದ್ಧವಾದ ಸೌರನಾಗಿ, ಸಮರಕ್ಕೆ ಸಿದ್ಧನಾದ ಸರ್ದಾರ. ಏನು ಲೇ, ನಾನು ನಿನ್ನ ಮೈದನನ್ನು ಬದುಕಲು ಬಿಟ್ಟರಲ್ಲವೇ, ಆ ನಿನ್ನ ಮೈದನ ಸಮರಕ್ಕೆ ಸಿದ್ಧನಾಗುವುದು.
ಸಮಯ ನೋಡಿ ಸಾಗಿಸುವೆ ಆ ಶಿವರಾಮನ ಹಣವನ್ನು ಸುಡುಗಾಡಿಗೆ. ಬಟ್ ಈ ರಾಜವರ್ಮನಿಗೆ ದಕ್ಕಲಾಗದ ಹೆಣ್ಣು ಜೀವಂತಿರುವುದು ಅದು ಎಂದಿಗೂ ಸಾಧ್ಯವಿಲ್ಲ. ಅದರಂತೆ ನನಗೆ ದಕ್ಕಲಾಗದ ಈ ಸುಮಂಗಲ ಸತ್ತು ಸ್ವರ್ಗ ಸೇರಿದಳು ಈ ರಾಜವರ್ಮನ ಬಂದೂಕಿನ ಗುಂಡೇಟಿಗೆ ಬಲಿ ಹಾಕಿ. ಓಹೋ, ಕುಸ್ತಿಗೆ ಹೋದನ್ನು ಶಿವರಾಮ ಬಂದನಂತೆ ಕಾಣುತ್ತದೆ. ಈ ಪಿಸ್ತೂಲನ್ನು ಅವಳ ಹತ್ತಿಗೆ ಪಕ್ಕದಲ್ಲಿಟ್ಟು ನಾ ಕೊಲೆ ಮಾಡಿದ ಅಪರಾಧವನ್ನು ಆ ಶಿವರಾಮನ ತಲೆ ಮೇಲೆ ಹಾಕಿ ಅವನನ್ನು ಕಾರಾಗ್ಯಕ್ಕೆ ಕಳಿಸುವುದಕ್ಕೆ ನನಗೆ ಸಿಕ್ಕಿರುವ ಒಳ್ಳೆಯ ಸಮಯ ಇದು. ಲೇ ಶಿವರಾಮ, ನಿನ್ನ ಸೊಕ್ಕನ್ನು ಅಡಗಿಸುವುದು ನನ್ನ ಸೇಡಿನ ಗುರಿ ಆಗಿತ್ತು. ಅದು ಇಂದು ಕೂಡಿ ಬಂದಿದೆ. ಇನ್ನು ಮುಂದೆ ಜೈಲಿನಲ್ಲಿ ಪೊಲೀಸರ ಬೂಟೇಟಿಗೆ ತುತ್ತಾಗುವಲೇ ಮಗನೇ. ಶಿವರಾಮ, ಹೇಗಿದೆ ಈ ರಾಜವರ್ಮನ ವಿಷ ಜೋಲೆ? ಅಣ್ಣ, ಅತ್ತಿಗೆ, ಅಣ್ಣ ಅತ್ತಿಗೆರು ಹೊಲಕ್ಕೆ ಹೋಗಿದ್ದಾರೆ ಎಂದು ಪಕ್ಕದ ಮನೆ ಪದ್ಮ ಹೇಳಿದಳು. ಆದರೆ ಈ ಹೊಲದಲ್ಲಿ ಅಣ್ಣ ಅತ್ತಿಗೆರು ಕಾಣ್ತಾ ಇಲ್ವಲ್ಲ. ಅಣ್ಣ, ಅತ್ತಿಗೆಮ್ಮ, ಅತ್ತಿಗೆ, ಅಣ್ಣ, ಅತ್ತಿಗೆ ಇಲ್ಲೇಕೆ ಮಲಗಿರುವಳು? ಅತ್ತಿಗೆ ಇಲ್ಲೇಕೆ ಮಲಗಿರುವಳು? ಅತ್ತಿಗೆ, ಅತ್ತಿಗೆ, ಏನಿದೆ ನಿನ್ನ ಮೈ ಕೈಗಳಲ್ಲಿ ರಕ್ತ? ಅತ್ತಿಗೆ, ಅತ್ತಿಗೆ, ಅಯ್ಯೋ ದೇವರೇ, ಈಗೇನು ಮಾಡಲ್ಲ? ಅತ್ತಿಗೆಮ್ಮ, ಯಾರಮ್ಮ ನಿನ್ನನ್ನು ಈ ಸ್ಥಿತಿಗೆ ತಂದ ಪಾಪೆ? ಅತ್ತಿಗೆಮ್ಮ, ನಿನ್ನ ಅಣ್ಣ ಸುಮಂತಮ್ಮ ಬಂದು ಕೇಳಿದರೆ ನಾನೇನೆಂದು ಉತ್ತರಿಸಲಮ್ಮ, ನಾನೇನೆಂದು ಉತ್ತರಿಸಲ? ಎದ್ದೇಳು ಅತ್ತಿಗೆಮ್ಮ, ಅತ್ತಿಗೆಮ್ಮ, ಏ ಅತ್ತಿಗೆಮ್ಮ, ಈ ನಿನ್ನ ಮೈದುನ ಶಿವರಾಮ ಕುಸ್ತಿಯಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿದ್ದಾನೆ. ಅತ್ತಿಗೆಮ್ಮ, ಅತ್ತಿಗೆಮ್ಮ, ಎದ್ದೇಳು, 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 ಎದ್ದೇಳು. ಅತ್ತಿಗೆಮ್ಮ, ಈ ನಿನ್ನ ಮೈದುನ ಶಿವರಾಮ ಕುಸ್ತಿಯಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿದ್ದಾನೆ. ಅತ್ತಿಗೆಮ್ಮ, ಒಂದೇ ಒಂದು ಸಾರಿ ನೀನು ನಿನ್ನ ಮೈದುನಿಗೆ ಆಶೀರ್ವಾದ ಮಾಡಮ್ಮ. ಅತ್ತಿಗೆಮ್ಮ, ನಮ್ಮನ್ನು ಬಿಟ್ಟು ಹೊರಟು ಹೋದೆಯ ಅತ್ತಿಗೆ, ಅತ್ತಿಗೆ, ಅತ್ತಿಗೆ. ನೀನು ಯಾವತ್ತು ನಮ್ಮ ಮನೆಗೆ ಬಂದೆಯೋ ಆವತ್ತು ನೀನು ಈ ಮೈದುನನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಜೋಪಾನ ಮಾಡಿದೆ ಅತ್ತಿಗೆಮ್ಮ. ಇದೇನಿದು ಪಿಸ್ತೂಲ್? ಅತ್ತಿಗೆಮ್ಮ, ನಿನ್ನ ಸಾವಿಗೆ ಕಾರಣವಾದ ವ್ಯಕ್ತಿ ಯಾರೆಂದು ಪತ್ತೆ ಹತ್ತಿದರೆ ಅವರನ್ನು ಈ ಭೂಮಿಯ ಮೇಲೆ ಹುಟ್ಟಿಲ್ಲ ಅನಿಸಿಬಿಟ್ಟೆನು. Shivaram, you are under arrest.
ಯಾಕೆ ಸರ್? ನಿನ್ನ ಅತ್ತಿಗೆನ ಕೊಲೆ ಮಾಡಿದ ಆರೋಪದ ಮೇಲೆ ನಿನ್ನ ಅರೆಸ್ಟ್ ಮಾಡ್ತಿದ್ದೆ. ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಸರ್. ನೀನೇ ಕೊಲೆ ಮಾಡಿರೋನಕ್ಕೆ ನಿನ್ನ ಕೈಯಲ್ಲಿ ಪಿಸ್ತೂಲ್ ಸಾಕ್ಷಿ ಶಿವರಾಮ್. ತುತ್ತು ಮಾಡಿ ಉಣಿಸಿ ಎತ್ತ ತಾಯಿಗಿಂತಲೂ ಮಿಗಿಲಾದ ದೇವತೆಯಂತಿದ್ದ ಈ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಸರ್. ದಯವಿಟ್ಟು ನನ್ನನ್ನು ನಂಬಿ ಸರ್, ನಂಬಿ. ನೀನಲ್ಲದ ನಿಮ್ಮಪ್ಪ ಮಾಡ್ರು ಅಂತ ತಿಳಿದ್ವಿ ಆ ಮಗನೇ. ಇನ್ಸ್ಪೆಕ್ಟರ್, ಮತ್ತೊಮ್ಮೆ ಎತ್ತದಿರು ನನ್ನ ತಂದೆ ಹೆಸರನ್ನು. ಮತ್ತೆ ಎತ್ತಿದರೆ ಪೊಲೀಸ್ ಎಂಬುವುದನ್ನು ಮರೆತು ನಿನ್ನ ಪ್ರಾಣ ತೆಗೆಯಲು ಏಸುವುದಿಲ್ಲ ಈ ಶಿವರಾಮ. ಮುಚ್ಚೋ ಬಾಯ್ ಬದ್ಮಾಶ್. ಈ ಪೊಲೀಸ್ ಅಧಿಕಾರಿಯಾದ ಇನ್ಸ್ಪೆಕ್ಟರ್ ಅಮರ ವೀರನಿಗೆ ಸ್ವಚ್ಛನಿಂದ ಮಾತನಾಡಿದ ಕತ್ತೆ. ಇನ್ಸ್ಪೆಕ್ಟರ್, ನೀನಲ್ಲದೆ ಬೇರೆ ಯಾರಾದರೂ ನನ್ನ ಮೇಲೆ ಕೈ ಮಾಡಿದ್ದರೆ ಇಷ್ಟೊತ್ತಿಗೆ ಅವರನ್ನು ಒಗೆದು ಉಗ್ಗಿ ಬಣ್ಣುತ್ತಿದ್ದೆ. ಆದರೆ ನಿಮ್ಮ ತಂದೆಯವರ ಮೇಲೆ ನನಗಿದ್ದ ಅಭಿಮಾನ ಗೌರವದಿಂದ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಏಸಿಗೆ ತಿನ್ನೋ ಕೆಲಸ ಮಾಡಿ ಕೊಲೆಗಾರನಾಗಿ ನಿಂತ ನಿನ್ನ ಪುಂಡತನ ಇನ್ಸ್ಪೆಕ್ಟರ್ ಅಮರ ವೀರ ಮುಂದ ನಡೆ ಮರೆಯಿಂದ ಸ್ಟೇಷನಿಗೆ. ನಾನು ಹೇಳುವ ಮಾತು ಸ್ವಲ್ಪ ಕೇಳಿ ಇನ್ಸ್ಪೆಕ್ಟರ್. ಈ ನನ್ನ ಅತ್ತಿಗೆಯ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲ. ದಯವಿಟ್ಟು ನನ್ನನ್ನು ನಂಬಿ. ಸಂಬಂಧವಿರುತ್ತದೆ ನಿನ್ನ ಕೈಯಲ್ಲಿ ಪಿಸ್ತೂಲ್ ಏಕಿರ್ತ ಶಿವರ. ಇನ್ಸ್ಪೆಕ್ಟರ್ ಅಮರವೀರ ಕಿವಿಯಲ್ಲಿ ಹೂ ಇಟ್ಟುಕೊಂಡು ಬಕರ ಅಂತಿದ್ವಿ ಮಗನೇ. ನಾನು ಸರ್, ನಮ್ಮ ಮೇಲಿನ ಸೇಡಿಗೋಗಿ ಯಾರೋ ದುಷ್ಟರು ಈ ಕೊಲೆ ಮಾಡಿ ನನ್ನನ್ನು ಜೈಲಿಗೆ ಕಳಿಸಲು ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್. ದಯವಿಟ್ಟು ನನ್ನನ್ನು ನಂಬಿ ಸರ್, ನಂಬಿ. ನಿನ್ನ ಕೈಯಲ್ಲಿ ರಕ್ತ ಮುಳುಗಿ ನಿನ್ನ ಕೈಯಲ್ಲಿ ಪಿಸ್ತೂಲ್ ನೋಡಿದರೆ ಖಂಡಿತವಾಗಿ ನೀನೇ ಕೊಲೆ ಮಾಡಿದ ನಂಗೆ ತಿಳಿದು ಬರುತ್ತದೆ. ಪಿಸಿ, ಇವನ ಕೈಯಲ್ಲಿ ಪಿಸ್ತೂಲ್ ಎಸೆದುಕೊಳ್ಳಿ. ಪಿಸಿ 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 ಇವನ ಎಳೆದುಕೊಂಡು ಸ್ಟೇಷನ್ಗೆ ನಡಿ. ಸರ್, ಏನಿದೆಯಲ್ಲ? ಮಿಸ್ಟರ್, ಅದನ್ನು ಕೇಳಲು ನೀನು ಯಾರು? ನಾನು ಈ ಶಿವರಾಮನ ಅಣ್ಣ ಧರ್ಮದೇವ ಸರ್. ಸುಮಂಗಲ ನಿನಗೇನಾಗಬೇಕು? ಸುಮಂಗಲ ನನ್ನ ಹೆಂಡತಿ ಸರ್. ಆ ಸುಮಂಗಲ ನನ್ನ ಹೆಂಡತಿ ಕೊಲೆಯಾಗಿ ಬಿದ್ದಿದ್ದಾಳೆ ನೋಡಲ್ಲಿ. ಸುಮಂಗಲ ಏನಾಯಿತು ಸುಮಂಗಲ? ಏನಿದು ನಿನ್ನ ವ್ಯವಸ್ಥೆ? ನನಗೆ ಮಲ್ಲಿಗೆ ಹೂವು ಮುಡಿದು ಹಸಿರು ಬಳ ಇಟ್ಟುಕೊಳ್ಳುವ ಆಶೆ ಆಗಿದೆ. ತಂದು ಕೊಡುವಿರೆ ಎಂದು ಕೇಳಿದ ನೀನು, ನಾನು ಮಲ್ಲಿಗೆ ಹೂವು ಹಸಿರು ಬಳೆ ತರುವುದರೊಳಗೆ ಪರಮಾತ್ಮನ ಪಾದ ಸೇರಿಕೊಂಡೆಯ ಸುಮಂಗಲ, ಸೇರಿಕೊಂಡೆಯ. ಸರ್, ನನ್ನ ಹೆಂಡತಿಯ ಕೊಲೆ ಯಾರು ಮಾಡಿದರು ಸರ್? ಯಾರು ಮಾಡಿದರು? ಈ ನಿನ್ನ ತಮ್ಮ ಶಿವರಾಮನ್ಯ ಸುಮಂಗಲನ ಕೊಲೆ ಮಾಡಿದ್ದಾನೆ. ಶಿವರಾಮ ಅಣ್ಣ, ಅದಕ್ಕೆ ಇವನನ್ನು ಅರೆಸ್ಟ್ ಮಾಡುತ್ತಿದ್ದೇನೆ. ಇದು ಏನು ಶಿವರಾಮ? ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜವೇನೋ? ಅಣ್ಣ, ಎತ್ತ ತಾಯಿಗಿಂತಲೂ ಮಿಗಿಲಾದ ದೇವತೆಯಂತಿದ್ದ ಈ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲಣ್ಣ, ಮಾಡಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಯಾವುದು ಸತ್ಯ, ಯಾವುದು ಅಸತ್ಯವೆಂದು ನಾನು ಹೇಗೆ ನಂಬಲಿಯಪ್ಪ? ನಾನು ಹೇಗೆ ನಂಬಲಿ? ಅಣ್ಣ, ಚಿಕ್ಕನ್ನಿಂದಲೇ ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿ ಜನ್ಮ ಕೊಟ್ಟ ತಂದೆಯಂತಿರುವ ನಿನಗೆ ಗೊತ್ತಿಲ್ಲವೇನಣ್ಣ ಈ ನಿನ್ನ ತಮ್ಮನ ಗುಣಗಳು? ಅಣ್ಣ, ಇದರಲ್ಲಿ ಯಾರ ದುಷ್ಟರ ಕೈವಾಡವಿದೆ. ನನ್ನನ್ನು ನಂಬು ಅಣ್ಣ, ನಂಬು. ಹೌದು ಸರ್, ನನ್ನ ತಮ್ಮ ಅಂತವನ್ನಲ್ಲ. ಬಿಟ್ಟು ಬಿಡಿ ಸರ್, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಆಗ ಬಿಡದಕ್ಕೆ ಬರಲ ಧರ್ಮದೇವ. ಅಪರಾಧಿ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸದೆ ಕಾನೂನು ಪ್ರಕಾರ ಒಪ್ಪಿಸದೆ ನನ್ನ ಕರ್ತವ್ಯ. ಪಿಸಿ ಎಳೆದುಕೊಂಡು ನಡಿವನು ಸ್ಟೇಷನಿಗೆ. ಸರ್, ಅಳುವುದೋ ನಗುವುದೋ ನೀವೇ ಹೇಳಿ,
ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ನಗುವುದೋ ಅಳುವುದೋ ನೀವೇ ಹೇಳಿ. ಬಡವರ ಕಂಬನಿಗೆ ಬೆಲೆಯೇ ಇಲ್ಲ, ಧನಿಕರ ವಂಚನೆಗೆ ಕೊನೆಗೆ ಇಲ್ಲ. ಕಡುಕಿನ ಮಾತುಗಳ ನಂಬುವರಲ್ಲ, ಸತ್ಯವನ್ನು ನುಡಿದಾಗ ಸಿಡಿಯುವರಲ್ಲ. ದೂರ ತಳ್ಳುವರಲ್ಲ, ದೂರ ತಳ್ಳುವರಲ್ಲ. ನಗುವುದೋ ಅಳುವುದೋ ನೀವೇ ಹೇಳಿ. ನನ್ನ ಕಣ್ಣೆದುರುಗಡೆ ನನ್ನ ತಮ್ಮನಿಗೆ ಇಂಥ ದುರವಸ್ಥೆ ನೋಡಲಾರೆ ತಂದೆ ಮೌನೇಶ್ವರ, ನೋಡಲಾರೆ. ಸಾಕಿದ ತಮ್ಮನಾದರೂ ಶಿವರಾಮನಿಗೆ ಮಾತ್ರ ತಾನು ನನ್ನ ಒಡ ಹುಟ್ಟಿದ ಸೋದರ ಎಂಬುವುದು ಮಾತ್ರ ಗೊತ್ತು ವಿನ, ನಾನು ಸಾಕಿ ಬೆಳೆಸಿದ ತಮ್ಮನೆಂದು ಶಿವರಾಮನಿಗೆ ಗೊತ್ತಿಲ್ಲ. ಸುಮಂಗಲ, ನೀನು ನನ್ನನ್ನು ಬಿಟ್ಟು ಹೊರಟು ಹೋದೆಯ ಸುಮಂಗಲ, ಹೊರಟು ಹೋದೆಯ. ನಿನ್ನನ್ನು ನನ್ನ ತಮ್ಮ ಶಿವರಾಮನೇ ಕೊಲೆ ಮಾಡಿದನೆ. ಇಲ್ಲ, ನನ್ನ ತಮ್ಮ ಇಂಥ ಕೆಟ್ಟ ಕೆಲಸ ಮಾಡಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇದರಲ್ಲಿ ಯಾರದೋ ಮೋಸವಿದೆ. ಒಂದು ಕಡೆ ಸೋದರನೆಂದು ಅಪ್ಪಿದ ತಮ್ಮನ ಕೈಗೆ ಬೇಡಿ, ಇನ್ನೊಂದು ಕಡೆ ಹೆಂಡತಿಯ ಶವ. ತಂದೆ ಮೌನೇಶ್ವರ, ಇದು ಎಂತ ಘೋರವಾದ ಶಿಕ್ಷೆಯನ್ನು ತಂದೊಡ್ಡಿದೆಯಪ್ಪ ಈ ಬಡವನ ಬಾಳಿಗೆ. ಹಗ್ಗ ಹಿಡಿದರೆ ಹಾವು ಆಗಿ ತೋರುತ್ತದೆ, ಅಮೃತವನ್ನು ಸೇವಿಸಿದರೆ ವಿಷವಾಗುವಂತ ನಿರ್ಗತಿಕ ಸಮಯ ಬಂದೊದಗಿದೆ ಈ ಧರ್ಮದೇವನ ಬಾಳಿನಲ್ಲಿ. ಸುಮಂಗಲ, ನಿನ್ನಣ್ಣ ಸುಮಂತ ಬಂದು ನನ್ನ ತಂಗಿ ಎಲ್ಲಿರುವಳೆಂದು ಕೇಳಿದರೆ ನಾನೇನೆಂದು ಉತ್ತರಿಸಲೆ ಸುಮಂಗಲ, ಉತ್ತರಿಸಲೆ? ನಡಿ ಸುಮಂಗಲ, ನಿನ್ನನ್ನು ಕಳಿಸಿ ಬರುತ್ತೇನೆ. ಜೀವ ಜ್ಯೋತಿ ನನ್ನ